ಶ್ರೀ ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಅಶ್ವಿನ್ ಅಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. 2025 ವರ್ಷಫಲ ನೋಡ್ತಾ ಇದ್ದೀವಿ. ಇವತ್ತು ವೃಶ್ಚಿಕ ರಾಶಿಯವರಿಗೆ 2025 ವರ್ಷಫಲ ಹೇಗಿದೆ. ಈಗಿನ ಗ್ರಹಗತಿಗಳು ವೃಶ್ಚಿಕ ರಾಶಿಯವರಿಗೆ 4ನೇ ಮನೆಯಲ್ಲಿ ಶನಿ ಇದ್ದಾರೆ, 5ನೇ ಮನೆಗೆ ಶನಿ ಹೋಗ್ತಾರೆ. ಪಂಚಮ ಸ್ಥಾನಕ್ಕೆ ಶನಿ ಹೋಗೋದು ಒಂದು ಲೆಕ್ಕದಲ್ಲಿ ಒಳ್ಳೆಯದೆ, ಒಂದು ಲೆಕ್ಕದಲ್ಲಿ ಮೈನಸ್ಸು ಇದೆ, ಒಂದು ಲೆಕ್ಕದಲ್ಲಿ ಪ್ಲಸ್ಸು ಇದೆ. ಹಾಗೆ 4ನೇ ಮನೆಯಲ್ಲಿ ರಾಹು ಬರೋದು ಖಂಡಿತ ಒಳ್ಳೆಯದಲ್ಲ. 4ನೇ ಮನೆಯಲ್ಲಿ ರಾಹು ಬರೋದು ಇದೊಂದು ತುಂಬ ಸೂಕ್ಷ್ಮವಾಗಿರೋ ವಿಚಾರ, ಮೈನಸ್ ಆಗಿರೋ ವಿಚಾರ. 4ನೇ ಮನೆಯಲ್ಲಿ ರಾಹು ಬರಬಾರ್ದು. 4ನೇ ಮನೆಗೆ ರಾಹು ಬಂದರೆ ಕೆಲವೊಂದು ಕೆಟ್ಟ ಹೆಸರುಗಳು ಬರುತ್ತೆ, ಹೆಣ್ಮಕ್ಳಿಂದ ಕೆಟ್ಟ ಹೆಸರುಗಳು ಬರುತ್ತೆ. ಸ್ವಲ್ಪ ಆ ವಿಚಾರದಲ್ಲಿ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾರೇ ಒಂದು ಬೇರೆಯೊಬ್ಬರು ವಿಷಯದಲ್ಲಿ ನೀವು ಇಂಟರ್ಫೇರ್ ಆಗಬೇಡಿ. ನೀವು ಇಂಟರ್ಫೇರ್ ಆದರೆ ನಿಮ್ಮ ಮೇಲೆ ಗೂಬೆ ಕೂರಿಸ್ತಾರೆ. ಇದಕ್ಕೆ ಎಲ್ಲ ಕಾರಣಕರ್ತರು ನೀವೇ ಅಂತ ನಿಮ್ಮ ಮೇಲೆ ಗೂಬೆ ಕೂರಿಸ್ತಾರೆ. ವೃಶ್ಚಿಕ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಿ. ಜಾಲತಾಣಗಳಲ್ಲಿ ನೀವು ಏನಾದ್ರು ಒಂದು ಪೋಸ್ಟ್ ಹಾಕೋದು, ಅದು ಕೂಡ ತುಂಬ ನೀವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ನಿಮ್ಮ ಒಂದು ಸೋಷಲ್ ಮೀಡಿಯಾನ ಏನಾದರೂ ಒಂದು ಬೈ ಮಿಸ್ಸಾಗಿ ಏನಾದ್ರು ಒಂದು ಹೇಳಿಬಿಡ್ತೀರಾ, ಅದು ದೊಡ್ಡದಾಗಿ ಅದನ್ನು ಇಶ್ಯೂ ಮಾಡಿ ಬೇರೆ ಲೆವೆಲಾಗಿ ನಿಮ್ಮನ್ನು ಕೆಟ್ಟ ಹೆಸರು ತೊಗೊಬರೋಕ್ಕೆ ಭಾರಿ ನೋಡ್ತಾರೆ. 8ನೇ ಅಷ್ಟಮ ಗುರು ಬೇರೆ ನಿಮಗೆ. ಅಷ್ಟಮ ಗುರು ಇದ್ದಾಗ ಗುರು ದೃಷ್ಟಿ ಬಿದ್ದರೆ ಕೋಟಿ ಪುಣ್ಯ ಅಂತಾರೆ, ಕೋಟಿ ಪಾಪಗಳು ನಿವರ್ತಿ ಅಂತಾರೆ. ಗುರುವಿನ ದೃಷ್ಟಿ ಬಿದ್ದರೆ ಕೋಟಿ ಪಾಪಗಳ ನಿವರ್ತಿ. ಒಂದು ಕಡೆ ಕೋಟಿ ಪಾಪಗಳ ನಿವರ್ತಿ ಇದ್ರೂ ಕೂಡ ಅಷ್ಟಮ ಗುರು ಇರಬೇಕಾದ್ರೆ ನೀವು ನಿಮ್ಮ ಫ್ರೆಂಡ್ಸ್ಗಳ ಮಧ್ಯೆ ಹುಷಾರಾಗಿರಿ. ಹಾಗೆ 12ನೇ ಸ್ಥಾನಕ್ಕೆ ಗುರು ನೋಡ್ತಾರೆ. 5ನೇ ದೃಷ್ಟಿಯಿಂದ 12ನೇ ಮನೆಗೆ ಗುರು ನೋಡೋದ್ರಿಂದ ಶುಭ ಖರ್ಚುಗಳು ತುಂಬ ಆಗುತ್ತೆ. ಸರ್, ಇಷ್ಟು ವರ್ಷದಿಂದ ಬರೀ ಬೇಡದಿರೋದಕ್ಕೆ ಖರ್ಚು ಮಾಡ್ತಾ ಇದ್ದೆ ಅಂತ ಹೇಳೋರಲ್ಲ, ಈ ವರ್ಷ ನೀವು ಶುಭ ಖರ್ಚುಗಳು ಮಾಡ್ತೀರಾ. ಸೈಟು ತೊಗೊಳೋವಂಥ ಚಾನ್ಸಸ್ ಇದೆ. ಆದರೆ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ಮಲ್ಲಿ ಕೆಲವೊಂದು ಕೈ ಆಳಬೇಕಾದ್ರೆ ಡಾಕ್ಯುಮೆಂಟ್ಸಲ್ಲಿ ನೋಡಿ ಕೈ ಆಳಿ. ಯಾಕಂದರೆ ಅದರಲ್ಲೂ ಕೂಡ ಫೋರ್ಜರಿ ನಡಿಬೋದು, ಆದರೆ ಲ್ಯಾಂಡ್ ಪರ್ಚೇಸ್ ಮಾಡೋವಂಥ ಯೋಗ ನಿಮಗಿದೆ. ಪಂಚಮ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತೆ. ಯಾರಲ್ಲಿ ವೃಶ್ಚಿಕ ರಾಶಿಯವರು ಮಕ್ಕಳಿದ್ದೀರಾ, ನಿಮಗೆ ಜ್ಞಾಪಕ ಶಕ್ತಿ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹಯಗ್ರೀವರ್ ಮಂತ್ರನ ಓದ್ತಾ ಇರಿ. ಹಯಗ್ರೀವರ್ ಮಂತ್ರ ಓದ್ತಾ ಇದ್ದರೆ ನಿಮಗೆ ತುಂಬ ಒಳ್ಳೆಯದು. ಜ್ಞಾಪಕ ಶಕ್ತಿ ಅನ್ನೋದು ತುಂಬ ಹೆಚ್ಚಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಅದೇ ರೀತಿ ನಿಮಗೆ 4ನೇ ಸ್ಥಾನದಲ್ಲಿ ಗುರು ನೋಡೋದ್ರಿಂದ 4ನೇ ಸ್ಥಾನದಲ್ಲಿ ಗುರು ನೋಡ್ತಾರೆ. 4ನೇ ಸ್ಥಾನಕ್ಕೆ ಗುರು ನೋಡ್ತಾರೆ. 4ನೇ ಸ್ಥಾನದಲ್ಲಿ ರಾಹುನೂ ಇದ್ದಾರೆ. ನಿಮಗೆ ಗುರು ದೃಷ್ಟಿ ಬೀಳೋ ತನಕ ಯಾವುದೇ ರೀತಿ ಏನೂ ಆಗೋದಿಲ್ಲ. ರಾಹು 4ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ರೊಟೀನನ್ನು ಬದಲಾಯಿಸ್ತಾರೆ, ನಿಮ್ಮ ಹ್ಯಾಬಿಟ್ಸನ್ನು ಬದಲಾಯಿಸ್ತಾರೆ. ನೀವು ವೆಜ್ ತಿಂತಾ ಇರ್ತೀರ, ಒಂದು ನಾನ್ ವೆಜ್ಜಿಗೆ ಬದಲಾವಣೆ ಆಗೋದು. ನಿಮ್ಮ ಒಂದು ಬಿಹೇವಿಯರನ್ನೇ ಚೇಂಜ್ ಮಾಡಿಬಿಡ್ತಾರೆ ರಾಹು. ನಿಮ್ಮ ಬಿಹೇವಿಯರನ್ನು ನೀವು ಹೆಂಗಿದ್ದೀರ ಹಂಗೇ ಇರಿ. ಯಾವುದಕ್ಕೂ ಡೈವರ್ಟ್ ಆಗೋಕ್ಕೆ ಹೋಗ್ಬೇಡಿ, ಯಾವುದೇ ವಿಷಯದಕ್ಕೂ ಡೈವರ್ಟ್ ಆಗೋಕ್ಕೆ ಹೋಗ್ಬೇಡಿ. ಮೊಬೈಲಲ್ಲಿ ಹೆಚ್ಚು ನೀವು ಬರೀ ಮೊಬೈಲೇ ನೋಡ್ತಾ ಇರ್ತೀರ ವೃಶ್ಚಿಕ ರಾಶಿಯವರು 4ನೇ ಮನೇಲಿ ರಾಹು ಬಂದರೆ. ಸೊ ಈ ಟೆಕ್ನಾಲಜಿ ವಿಷಯದಿಂದ ಸ್ವಲ್ಪ ಹೊರಗಿರಿ. ರಿಯಾಲಿಟಿಯಲ್ಲಿ ನೀವು ಸ್ವಲ್ಪ ಇದ್ದರೆ ಒಳ್ಳೆಯದು. ರಿಯಾಲಿಟಿನ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. ಫೋನಲ್ಲಿ ಬರೋವಂಥ ವಿಷಯಗಳು ಯಾವುದು ನಿಜವಾಗಿರೋದಿಲ್ಲ. ರಿಯಾಲಿಟಿಯಲ್ಲಿ ಏನು ನಡೀತೋ ಅದೇ ರಿಯಾಲಿಟಿ. ಸೊ ನೀವು ಶ್ರಮಪಟ್ಟು ಕೆಲಸ ಮಾಡಿ. ಸೊ ಎಲ್ಲ ಸಕ್ಸಸ್ ಆಗುತ್ತೆ. 10ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಏನಾದ್ರು ತಡೆಗಳು ಬರುತ್ತೆ, ಆದರೆ ಎದುರುವಂಥ ಅವಶ್ಯಕತೆ ಬೇರೆ. ನಿಮಗೆ ಸ್ಪಿರಿಚುವಲ್ ಲೀಡರ್ ಯಾರಾದರೂ ನಿಮಗೆ ಸಿಗ್ತಾರೆ. ಯಾರಾದರೂ ಗುರುಗಳ ಮಾರ್ಗದರ್ಶನದಿಂದ ನಿಮ್ಮ ಜೀವನ ಉಜ್ವಲವಾಗಿರುತ್ತೆ. ಕೇತು 10ನೇ ಮನೆಯಲ್ಲಿರೋದ್ರಿಂದ ಗುರುಗಳ ಒಂದು ಸ್ಪಿರಿಚುವಲ್ ಲೀಡರ್ ನಿಮಗೆ ಸಿಗ್ತಾರೆ ಅಂತ. ಆದರೆ ರಾಜಕಾರಣಿಗಳ ನಿಮಗೆ ಒಂದು ಸಪೋರ್ಟು ಕೂಡ ಸಿಗುತ್ತೆ. ರಾಜಕಾರಣಿಗಳ ಸಪೋರ್ಟ್ ಹೆಂಗೆ ಸಿಗುತ್ತೆ ಅಂದರೆ, ಕೇತು ನಿಮಗೆ ನಿಮ್ಮ ಜಾತಕದಲ್ಲಿ ಯೋಗಾಧಿಪತಿಯಾಗಿದ್ದರೆ ವೃಶ್ಚಿಕ ರಾಶಿಯವರಿಗೆ ಖಂಡಿತ ರಾಜಕೀಯ ವ್ಯಕ್ತಿಗಳಿಂದ ನಿಮಗೇನಾದರೂ ಒಂದು ಒಳ್ಳೆಯದಾಗುತ್ತೆ ಅಂತ. ಸೊ ಓವರಾಲ್ ಆಗಿ ನೋಡೋದಿದ್ರೆ ವೃಶ್ಚಿಕ ರಾಶಿಯವರಿಗೆ ಚೆನ್ನಾಗಿದೆ. ಶುಭ ಖರ್ಚುಗಳು ನಡೆಯುತ್ತೆ, ಶುಭ ಕಾರ್ಯಗಳು ನಡೆಯುತ್ತೆ. ಆದರೆ ಬೇರೆಯವ್ರ ವಿಷಯದಲ್ಲಿ ಇಂಟರ್ಫೇರ್ ಆಗೋದು ಕಡಿಮೆ ಮಾಡ್ಕೋಬೇಕು. ಯಾಕಂದರೆ ನೀವು ಒಳ್ಳೆಯದೇ ಮಾಡ್ತೀರಾ, ಒಳ್ಳೆಯ ವಿಷಯಕ್ಕೆ ನೀವು ಆ ಸಮಸ್ಯೆನ ಬಗೆಹರಿಸೋಕೆ ಹೋಗ್ತೀರಾ, ಬಟ್ ಅದು ನಿಮಗೆ ತೊಂದರೆಯಾಗಿ ಬರುತ್ತೆ ಅಂತ ಹೋಗೋಕ್ಕೆ ಹೋಗಬೇಡಿ. ಇಷ್ಟನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.